ಮುಂದಾಗಿದ್ದಾರೆ. ಈ ಬಗ್ಗೆ ಡಿಸಿಎಂ ಅಶ್ವತ್ಥನಾರಾಯಣ ಪ್ರತಿಕ್ರಿಯೆ ಏನು ಗೊತ್ತಾ? ಕೆಲವೊಂದು ಕಡೆ ಸರ್ಕಾರದ ಮೇಲೆ ಒತ್ತಾಯ ತಂದಾಗ ಇನ್ನು ಹೆಚ್ಚಿನ ರೀತಿ ಸವಲತ್ತುಗಳನ್ನು ನ್ಯಾಯವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಎಲ್ಲ ಜಾತಿ ಜನಾಂಗದವರು ಪ್ರಯತ್ನಗಳು ನಡೀತಾ ಇರುತ್ತೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ವೈಜ್ಞಾನಿಕವಾಗಿ ಪರಿಶೀಲನೆಯನ್ನು ಮಾಡಿ ಅಧ್ಯಯನವನ್ನು ಮಾಡಿ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಗಲಿಕ್ಕೆ ಏನು ಮಾಡಬೇಕಿದೆಯೋ ಕ್ರಮವನ್ನು ವಹಿಸುವಂಥ ನಾವು ಸರ್ಕಾರ ಮಾಡ್ತೀವಿ. ಅದೇನೇ ಇರಲಿ, ಮೀಸಲಾತಿ ಅನ್ನೋದು ಸಿಎಂ ಬಿಎಸ್ವೈಗೆ ಸೆರಗಿನ ಕೆಂಡವಾಗಿ ಮಾರ್ಪಟ್ಟಿದೆ. ಈ ಸಮಸ್ಯೆಯನ್ನ ಅದು ಹೇಗೆ ನಿವಾರಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಶಿವಸೇನೆ ಕಾರ್ಯಕರ್ತರು ಮೇಲಿಂದ ಮೇಲೆ ಕಿರಿಕ್ ಮಾಡ್ತಿದ್ದಾರೆ. ಗಡಿ ಹೋರಾಟದಲ್ಲಿ ಮೃತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಶಿವಸೇನೆ ಕಾರ್ಯಕರ್ತರು ನಾಡ ವಿರೋಧಿ ಘೋಷಣೆ ಕೂಗಿದ್ದಾರೆ. ಬೆಳಗಾವಿ, ಕಾರವಾರ ಮಹಾರಾಷ್ಟ್ರಕ್ಕೆ ಸೇರಬೇಕು, ಈ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರೋವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಆರ್ಭಟಿಸಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಮೂಲಗಳ ಮಾಹಿತಿ ಪ್ರಕಾರ ಚುನಾವಣಾ ಪೂರ್ವ ಮೈತ್ರಿಗೆ ಬಿಜೆಪಿ ಜೆಡಿಎಸ್ ಅಸ್ತು ಎಂದಿದೆಯಂತೆ. ಮಸ್ಕಿ ಬೈ ಎಲೆಕ್ಷನ್ ಕಣದಿಂದ ಜೆಡಿಎಸ್ ಹಿಂದೆ ಸರಿಯುವ ಲಕ್ಷಣಗಳು ಗೋಚರಿಸ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಸಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಬೈ ಎಲೆಕ್ಷನ್ನಿಂದ ದೂರ ಉಳಿಯುವ ಸುಳಿವನ್ನ ಕೊಟ್ಟಿದ್ದಾರೆ. ನಾವು ಅಲ್ಲಿ ಪ್ರಬಲ ಪೈಪೋಟಿ ಕೊಡೋಕ್ಕಾಗೋದಿಲ್ಲ ಅನ್ನೋದು ನಮಗೆ ಮತ್ತು ನಮ್ಮ ನಾಯಕರಿಗೆ ಎಲ್ರಿಗೂ ಗೊತ್ತಿದೆ. ಹಾಕದೇ ಇದ್ದರೆ ಪ್ರಶ್ನೆ ಬರೋದಿಲ್ಲ. ನಾಯಕರು ಏನು ತೀರ್ಮಾನ ಮಾಡ್ತಾರೆ, ಸಪೋರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾವು ಬದ್ಧರಾಗಿರ್ತೇವೆ. ಅಲ್ಲಿ ಪ್ರಬಲವಾದ ಪೈಪೋಟಿ ಇಲ್ಲ ಅನ್ನೋದು ನಮಗೂ ಗೊತ್ತಿದೆ, ನಮ್ಮ ನಾಯಕರಿಗೂ ಗೊತ್ತಿದೆ. ಬೈ ಎಲೆಕ್ಷನ್ ಮೇಲೆ ಕಣ್ಣಿಟ್ಟಿರೋ ಸಿಎಂ ಯಡಿಯೂರಪ್ಪ ಚುನಾವಣಾ ದಿನಾಂಕ ನಿಗದಿ ಆಗೋದಕ್ಕೂ ಮೊದಲೇ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಮಸ್ಕಿ ಕ್ಷೇತ್ರದ ಮತದಾರರನ್ನ ಸೆಳೆಯೋದಕ್ಕೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಮಸ್ಕಿ ತಾಲೂಕಿನ 17 ಕೆರೆಗಳಿಗೆ ನೀರು ತುಂಬಿಸುವ 457.18 ಕೋಟಿ ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಿದ್ದಾರೆ. ಮೊದಲ ಹಂತವಾಗಿ ಆರ್ಥಿಕ ಇಲಾಖೆ 82.33 ಕೋಟಿ ಬಿಡುಗಡೆ ಮಾಡಿದೆ. ಇತ್ತೀಚೆಗಷ್ಟೇ ಕನಕ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಭವನಕ್ಕೆ 2.50 ಕೋಟಿ ನೀಡಿದ್ದ ಸಿಎಂ ಮತ್ತೀಗ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಅಭಿವೃದ್ಧಿ ಹೆಸರಿನಲ್ಲಿ ಗೆಲುವು ಸಾಧಿಸೋದಕ್ಕೆ ಕಮಲ ನಾಯಕರು ರಣತಂತ್ರ ರೂಪಿಸುತ್ತಿದ್ದಾರೆ. ಸಿಎಂ ಬಿಎಸ್ವೈ ವಿರುದ್ಧ ಹೋದಲ್ ಬಂದಲ್ಲಿ ಹರಿಹಾಯ್ತಾ ಇರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಸಚಿವ ಎಸ್ಟಿ ಸೋಮಶೇಖರ್ ಟಾಂಗ್ ಕೊಟ್ಟಿದ್ದಾರೆ. ಶಾಸಕ ಯತ್ನಾಳ್ ಹೇಳಿಕೆಗೆ ಕಬಡೆ ಕಾಸಿನ ಕಿಮ್ಮತ್ತಿಲ್ಲ, ಅವರಿಗೆ ಮಾತನಾಡುವ ಚಟ ಇದೆ ಅಷ್ಟೇ. ಪಕ್ಷದ ಅಧ್ಯಕ್ಷರು ಕೇಂದ್ರದ ನಾಯಕರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಏನ್ ಕ್ರಮ ಕೈಗೊಳ್ಳಬೇಕು ಅದನ್ನ ಮಾಡ್ತಾರೆ. ಅವರು ಹೇಳಿದ್ದು ಇದುವರೆಗೂ ಏನೂ ಆಗಿಲ್ಲ ಅಂತ ತಿರುಗೇಟನ ಕೊಟ್ಟಿದ್ದಾರೆ. ಅಲ್ಲದೆ ಯಡಿಯೂರಪ್ಪ ಸರ್ಕಾರ ಡಕೋಟಾ ಸರ್ಕಾರ ಎಂದಿದ್ದ ಸಿದ್ದು ವಿರುದ್ಧವೂ ಎಸ್ಟಿ ಸೋಮಶೇಖರ್ ಹರಿಹಾಯ್ದಿದ್ದು, ವಿರೋಧ ಪಕ್ಷದವರು ಯಾರಾದ್ರೂ ಜನಪ್ರಿಯ ಸರ್ಕಾರ ಅಂತ ಹೇಳ್ತಾರಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಜನಪ್ರಿಯ ಸರ್ಕಾರ ಅಂತ ಹೇಳ್ತಾರ? ಅವ್ರದೇ ಒಂದು ಡಕೋಟಾ. ಕಾಂಗ್ರೆಸ್ ಅಲ್ಲಿ ವಿರೋಧ ಪಕ್ಷದ ನಾಯಕರು ಡ್ಯೂಟಿ ಏನು? ವಿರೋಧ ಪಕ್ಷದ ನಾಯಕರು ಒಂದು ಜಿಲ್ಲೆಗೆ ಹೋಗಿ ಈ ಸರ್ಕಾರ ಏನ್ ಮಾಡ್ತಿದೆ ಅಂತ ವೆರಿಫಿಕೇಶನ್ ಮಾಡ್ತಕ್ಕಂಥದ್ದು ಯಾವ್ದಾರು ನೋಡಿದೀರಾ? ಸುಮ್ಮನೆ ಅಸೆಂಬ್ಲಿಗೆ ಹೋಗ್ತಾರೆ, ಇದ್ರಲ್ಲಿ ಕೂತ್ಕೋತಾರೆ, ಮಾತಾಡ್ತಾರೆ ಅಷ್ಟೇ ಅವರು. ವಿಜಯನಗರ ಪ್ರತ್ಯೇಕ ಜಿಲ್ಲೆಯನ್ನಾಗಿ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ. ವಿಜಯನಗರ ಜಿಲ್ಲೆಗೆ ಕೇಂದ್ರ ಕಾರ್ಯಸ್ಥಾನವನ್ನಾಗಿ ಹೊಸಪೇಟೆಯನ್ನ ಮಾಡಲಾಗಿದ್ದು, ಬಳ್ಳಾರಿಗೆ ಕೇಂದ್ರ ಸ್ಥಾನ ಬಳ್ಳಾರಿಯೇ ಇರಲಿದೆ. ಈ ಮೂಲಕ ರಾಜ್ಯದಲ್ಲೀಗ ಒಟ್ಟು 31 ಜಿಲ್ಲೆಗಳಾಗಿವೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 6 ತಾಲೂಕುಗಳಿದ್ದು, ಹೊಸಪೇಟೆ, ಕೂಡ್ಲಿಗಿ, ಹೂವಿನಹಡಗಲಿ, ಹಗರಿಬೊಮ್ಮನಹಳ್ಳಿ, ಕೊಟ್ಟೂರು ಹಾಗೂ ಹರಪನಹಳ್ಳಿ ತಾಲೂಕು ಸೇರ್ಪಡೆಗೊಂಡಿದೆ. ಈ ಮೂಲಕ ಸಿಎಂ ಯಡಿಯೂರಪ್ಪಗೆ ಆನಂದ್ ಸಿಂಗ್ ಆಸೆಯನ್ನ ಯಡಿಯೂರಪ್ಪ ಕೊನೆಗೂ ನೆರವೇರಿಸಿದ್ದಾರೆ. ವಿಜಯನಗರ ಪ್ರತ್ಯೇಕ ಜಿಲ್ಲೆ ಬಗ್ಗೆ ಕಂದಾಯ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇದೊಂದು ಮಹತ್ವದ ತೀರ್ಮಾನ. ವಿಜಯನಗರ ಜಿಲ್ಲೆ ಮಾಡಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ. ಈ ಬಗ್ಗೆ ಆನಂದ್ ಸಿಂಗ್ ಕೂಡ ಸಾಕಷ್ಟು ಹೋರಾಟ ಮಾಡಿದ್ರು. ಆ ಭಾಗದ ಜನರ ಬೇಡಿಕೆ ಕೂಡ ಇದೇ ಆಗಿತ್ತು. ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ವಿರೋಧದ ಬಗ್ಗೆ ಅವರ ಜೊತೆ ಮಾತನಾಡಿದ್ದೇವೆ, ಎಲ್ಲರೂ ಒಪ್ಕೊಂಡಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಜನರ ಭಾವನೆಗೆ
ಒಂದು ಮಹತ್ವದ ತೀರ್ಮಾನ ವಿಜಯನಗರ ಜಿಲ್ಲೆಯನ್ನು ಘೋಷಣೆ ಮಾಡಿದಿರಿ. ಇವತ್ತು ಬೆಳಗ್ಗೆ ನಾನು ಕಡತಕ್ಕೆ ಸಹಿ ಹಾಕಿದ್ದೀನಿ. ಆನಂದ್ ಸಿಂಗ್ ಅವರು ಬಂದಿದ್ದರು. ಇವತ್ತು ಹೊಸ ಜಿಲ್ಲೆಯ ಒಂದು ಗೆಜೆಟನ್ನು ಕೂಡ ಹೊರಡಿಸುವಂಥ ಕೆಲಸವನ್ನು ಮಾಡಿದಿರಿ. ಎಲ್ಲರನ್ನೂ ಕೂಡ ಮಾತಾಡಿ ಮನವೊಲಿಸಿದಿರಿ. ಈಗ ಯಾರು ವಿರೋಧ ಇದ್ದರೂ ಅವ್ರನ್ನೂ ಮನವೊಲಿಸಿದಿರಿ. ಹೊಸ ಜಿಲ್ಲೆಯನ್ನು ನಾನು ಘೋಷಣೆಯನ್ನು ಮಾಡಿದ್ದೀನಿ. ಒಂದು ಮಹತ್ವದ ತೀರ್ಮಾನ. ರಾಜ್ಯಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಕೃಷಿ ಕಾಯ್ದೆ ವಿರುದ್ಧ ರೈತರು ನಡೆಸ್ತಾ ಇರೋ ಪ್ರತಿಭಟನೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಎಂಎಸ್ಪಿ ಇತ್ತು, ಈಗಲೂ ಎಂಎಸ್ಪಿ ಇದೆ, ಮುಂದೆಯೂ ಎಂಎಸ್ಪಿ ಇರಲಿದೆ ಅಂತ ಪ್ರಧಾನಿ ಮೋದಿ ಅಭಯ ನೀಡಿದ್ದಾರೆ. ಹೋರಾಟ ನಿಮ್ಮ ಹಕ್ಕು, ಹೋರಾಡಿ, ಆದ್ರೆ ಸುಧಾರಣೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಇದರಿಂದ ಲಾಭ ಆಗತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕು. ಏನಾದರೂ ನ್ಯೂನ್ಯತೆಗಳಿದ್ರೆ ಸರಿಪಡಿಸೋಣ, ಎಲ್ಲರೂ ಒಂದಾಗಿ ನಡೆಯೋಣ. ನಿಮಗೆ ಅನುಮಾನವಿದ್ದಲ್ಲಿ ಚರ್ಚೆಗೆ ನಾವು ಸದಾ ಸಿದ್ಧ ಅಂತ ವಿಪಕ್ಷಗಳಿಗೆ ಕರೆ ಕೊಟ್ಟಿದ್ದಾರೆ. आंदोलन से जुड़े लोगों से प्रार्थना करते हैं कि आप आंदोलन करना आपका हक है, लेकिन इस प्रकार से बुजुर्ग लोग वहाँ बैठे ये ठीक नहीं है. आप उनको सबको ले जाइए, आप आंदोलन को खत्म कीजिए. आगे बढ़ने के लिए मिल बैठ करके चर्चा करेंगे, रास्ता खुले है. ये सब हमने कहा है. मैं आज भी इस सदन से माध्यम से भी निमंत्रण देता हूँ कि मंडियाँ अधिक आधुनिक बने, अधिक प्रतिस्पर्धी होगी. इस बार बजट में भी उसके लिए हमने प्रावधान किया है. इतना ही नहीं, एमएसपी है, एमएसपी था, एमएसपी रहेगा. आंदोलन से जुड़े लोगों से प्रार्थना करते हैं कि आप आंदोलन करना आपका हक है, लेकिन इस प्रकार से बुजुर्ग लोग वहाँ बैठे ये ठीक नहीं है. आप उनको सबको ले जाइए. आप ಇನ್ನು ಇದೇ ವೇಳೆ ಮಾಜಿ ಪ್ರಧಾನಿ ದೇವೇಗೌಡರ ಹೆಸರು ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ರಾಜ್ಯಸಭೆಯಲ್ಲಿ ದೇವೇಗೌಡರ ಗುಣಗಾನ ಮಾಡಿದ್ದಾರೆ. ರೈತರಿಗಾಗಿ ದೇವೇಗೌಡರು ಜೀವನ ಮುಡಿಪಾಗಿಟ್ಟಿದ್ದಾರೆ. ದೇವೇಗೌಡರು ರೈತರ ಬಗ್ಗೆ ಗಂಭೀರವಾಗಿ ಮಾತನಾಡಿದ್ದಾರೆ. ಅವರ ಸಲಹೆಯನ್ನ ನಮ್ಮ ಸರ್ಕಾರ ಸ್ವೀಕರಿಸುತ್ತೆ ಅಂತ ದೇವೇಗೌಡರ ಹೋರಾಟದ ಬಗ್ಗೆ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. मैं आदरणीय देवेगौड़ा जी का बहुत आभारी हूं कि उन्होंने इस पूरी चर्चा को एक गांधीर्य दिया और उन्होंने सरकार के जो अच्छे प्रयास है उसकी सराहना भी की, क्योंकि वो किसानों के लिए समर्पित रहे हैं जीवन भर, और उन्होंने इस सरकार के प्रयासों की सराहना भी की और उन्होंने अच्छे सुझाव भी दिए. मैं आदरणीय देवेगौड़ा जी का हृदय से आभार व्यक्त करता हूं. मैं आदरणीय देवेगौड़ा जी का बहुत आभारी हूं कि उन्होंने इस पूरी चर्चा को एक गांधीर्य दिया और उन्होंने सरकार के जो अच्छे प्रयास है उसकी सराहना भी की, क्योंकि वो किसानों के लिए समर्पित रहे हैं जीवन भर, और उन्होंने इस सरकार के प्रयासों की सराहना भी की और उन्होंने अच्छे सुझाव भी दिए. मैं आदरणीय देवेगौड़ा जी का हृदय से आभार. ಪ್ರಧಾನಿ ನರೇಂದ್ರ ಮೋದಿಯ ರಾಜ್ಯಸಭೆ ಭಾಷಣಕ್ಕೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂದು ಪ್ರಧಾನಿ ಭಾಷಣ ಮಾಡಿ 3 ಕಾನೂನುಗಳನ್ನು ಹಿಂಪಡಿತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಕಾನೂನು ವಾಪಸ್ ಪಡೆಯುವ ಬಗ್ಗೆ ಏನು ಹೇಳಲಿಲ್ಲ. 3 ಕಾನೂನುಗಳು ದೇಶಕ್ಕೆ, ರೈತರಿಗೆ ಮಾರಕವಾಗಲಿದೆ. ಕೊರೋನಾವನ್ನ ಸಹ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ ನಿಭಾಯಿಸಿಲ್ಲ. ಚೀನಾದ ಬಗ್ಗೆ ಏನನ್ನೂ ಮಾತನಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. आज का भाषण ये कोई उस पर कोई तथ्य नहीं है, और आज का भाषण सिर्फ उन्होंने जैसा ही हमेशा अपना पॉलिटिकल तकरीर करते हैं वैसे करके चले गए. अपनी बात जैसा स्टाइल में बोलना था वही बोले, लेकिन किसानों की समस्याओं को सुलझाने का कोई बात नहीं किए. इसीलिए हम ये सोचते रहे कि प्राइम मिनिस्टर जब इतना बड़ा सब जगह एक मूवमेंट. ರೈತರ ಪ್ರತಿಭಟನೆಗೆ ಸಂಬಂಧಿಸಿ ಸುಳ್ಳು ಸುದ್ದಿ ಹರಡಿಸ್ತಾ ಇರುವ ಆರೋಪದಲ್ಲಿ 1178 ಪಾಕಿಸ್ತಾನಿ, ಖಲಿಸ್ತಾನಿ ಟ್ವಿಟರ್ ಖಾತೆಗಳನ್ನು ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಟ್ವಿಟರ್ಗೆ ಸೂಚನೆ ನೀಡಿದೆ. ಈ ಟ್ವಿಟರ್ ಖಾತೆಗಳು ಸರ್ಕಾರದ ಆದೇಶಗಳನ್ನು ಸಂಪೂರ್ಣವಾಗಿ ಅನುಸರಿಸಿಲ್ಲ ಅಂತ ಸೂಚನೆ ನೀಡಿದೆ. ರೈತರ ಪ್ರತಿಭಟನೆಗೆ ಸಂಬಂಧಿಸಿ ಈ ಹಿಂದೆಯೂ ಕೆಲವು ಟ್ವಿಟರ್ ಖಾತೆಗಳನ್ನು ಬ್ಲಾಕ್ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚಿಸಿತ್ತು. ರೈತರ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಸುಳ್ಳು ಮತ್ತು ಪ್ರಚೋದನಕಾರಿ ವಿಚಾರವನ್ನು ಹಂಚಿಕೊಂಡಿದ್ದ 250 ಖಾತೆಗಳನ್ನು ಟ್ವಿಟರ್ ಬ್ಲಾಕ್ ಮಾಡಿತ್ತು.
4 ವರ್ಷದ ವನವಾಸದ ಬಳಿಕ ಕೊನೆಗೂ ಶಶಿಕಲಾ ನಟರಾಜನ್ ತಮಿಳುನಾಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಜೈಲಿನಿಂದ ಬಿಡುಗಡೆಯಾಗಿ ವಾರವಾದರೂ ಜ್ಯೋತಿಷಿಗಳ ಮಾತಿನಂತೆ ಬೆಂಗಳೂರನ್ನ ತೋರದಿರಲಿಲ್ಲ. ಇವತ್ತು ಬೆಂಗಳೂರಿನಿಂದ ಹೊರಟ ಶಶಿಕಲಾಗೆ ಭಾರಿ ಭದ್ರತೆಯನ್ನ ನೀಡಲಾಗಿತ್ತು. ಹೊಸೂರು ಗಡಿಯವರೆಗೂ ಬೆಂಗಳೂರು ಪೊಲೀಸರು ಸೆಕ್ಯೂರಿಟಿ ನೀಡಿದ್ರು. ಈ ವೇಳೆ ಶಶಿಕಲಾ ಬೆಂಬಲಿಗರ ದಂಡೇ ನೆರೆದಿತ್ತು. ತಮಿಳರ ಚಿನ್ನಮ್ಮಗೆ ಹೊಸೂರು ಗಡಿಯಲ್ಲಿ ಅದ್ದೂರಿ ಸ್ವಾಗತ ನೀಡಲಾಯಿತು. ನೆಚ್ಚಿನ ನಾಯಕಿಯನ್ನ ನೋಡುವುದಕ್ಕೆ ಅಭಿಮಾನಿಗಳು ಮುಗಿಬಿದ್ರು. ನಂತರ ಅಲ್ಲಿಂದ ಚೆನ್ನೈಗೆ ಹೊರಟ ಶಶಿಕಲಾ ಜೊತೆ ಕೇವಲ 5 ವಾಹನಗಳಿಗಷ್ಟೇ ಅವಕಾಶ ನೀಡಲಾಯಿತು. ದಾರಿ ಮಧ್ಯೆ ಹೊಸೂರು ಗಡಿಯಲ್ಲಿರುವ ದೇವಸ್ಥಾನಕ್ಕೆ ತೆರಳಿದ ಶಶಿಕಲಾ ಪೂಜೆ ಸಲ್ಲಿಸಿದರು. ಶಶಿಕಲಾ ಅವರನ್ನ ಬರಮಾಡಿಕೊಳ್ಳುವುದಕ್ಕೆ ಕೃಷ್ಣಗಿರಿ ಟೋಲ್ ಬಳಿ ಕಾಯ್ತಾ ಇದ್ದ ಬೆಂಬಲಿಗರಿಗೆ 2 ಕಾರುಗಳು ಹೊತ್ತಿ ಉರಿದಿವೆ. ಶಶಿಕಲಾ ಬರ್ತಿದ್ದಂತೆ ಪಟಾಕಿ ಸಿಡಿಸೋದಕ್ಕೆ ಅಂತ ಪಟಾಕಿಯನ್ನ ಕಾರ್ನಲ್ಲಿಟ್ಟಿದ್ರು ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇದರಿಂದಲೇ ಬೆಂಕಿ ತಗುಲಿಕೊಂಡು ಕಾರುಗಳು ಸುಟ್ಟು ಕರಕಲಾಗಿದೆ. ಯಾಕಂದ್ರೆ ಕಾರ್ಗೆ ಬೆಂಕಿ ಬೀಳ್ತಿದ್ದಂತೆ ಜೋರಾಗಿ ಪಟಾಕಿ ಶಬ್ದ ಕೇಳಿಸಿದೆ. ಹೀಗಾಗಿ ಕಾರ್ನಲ್ಲಿ ಪಟಾಕಿ ಇಟ್ಟಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗಿದೆ. செஞ்சிட்டு இருக்கும்போது இந்த அம்மா கார் 2 கார். ಶಶಿಕಲಾ ಅದ್ದೂರಿ ಎಂಟ್ರಿಗೆ ವಾಹನ ಸವಾರು ಹೈರಾಣಾಗಿ ಹೋಗಿದ್ದಾರೆ. ಬೆಂಗಳೂರಿನಿಂದ ಹೊಸೂರು ಗೇಟ್ವರೆಗೆ ಶಶಿಕಲಾಗೆ ಭಾರಿ ಭದ್ರತೆಯನ್ನ ನೀಡಲಾಗಿತ್ತು. ಹೀಗಾಗಿ ಎಲ್ಲೆಡೆ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರು ಪರದಾಡಿದ್ದಾರೆ. ಸರಿಸುಮಾರು 2 ಗಂಟೆಗಳ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತು. ಇದರಿಂದ ಕಿಡಿಕಾರಿದ ವಾಹನ ಸವಾರು ಜೈಲಿನಿಂದ ಬರ್ತಿರೋರಿಗೆ ಈ ರೀತಿಯ ಸ್ವಾಗತ ಬೇಕಾ, ಸಂಚಾರ ಸ್ಥಗಿತ ಮಾಡಿ ಜನರಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಹೊಸೂರು ರೈತರಿಗೆ ಹೂವು ತಗೊಂಡು ಹೋಗ್ತಾರೆ. ಗುಲಾಬಿ ಹೂವು ಅಡ್ಡಾಕಿದ್ದಾರೆ. 1.5 ಅವರಿಂದ ಇದ್ದೀರಿ ಸರ್. ಅದರಿಂದ ಬಿಡ್ತಾ ಇಲ್ಲ. ಕೇಳ್ತಾ ಇದ್ದೀರಿ, ಇನ್ನೂ ಬಿಡ್ತಾನೆ ಇಲ್ಲ ಸರ್. 1 ವಾರ ಆಯಿತು. ಬೇಗ ಬಂದು ಹೋಗಬೇಕು. ಬಿಡಲ್ಲ. 1 ವಾರ ಆಯಿತು. ವರ್ಷದಿಂದ ಬೆಳೆದಿರ್ತಾರೆ ರೈತರು ಹೂವು. ಇವತ್ತು ಎತ್ಕೊಂಡೋಗಿಲ್ಲ ಮಾರ್ಕೆಟ್ಗೆ ಅಂದ್ರೆ ತಿಪ್ಪೆಲ್ಲ ಹಾಕ್ಬೇಕು. ಅವ್ರು ಗೌರ್ಮೆಂಟ್ ಕೊಡು ತಕಾಸು. ಎಷ್ಟು ಒಂದ್ ದಿವಸ ಯಾರನ್ನ ಮಾಡ್ತಾರೆ, ಅವ್ರು ಪೊಲೀಸು ಆಗ್ಲಿ, ಅವ್ರು ಗೌರ್ಮೆಂಟ್ ಆಗ್ಲಿ, ಯಾರು ಬಂದು ಕೇಳ್ತಾರೆ ಇದನ್ನ ಆನ್ಸರು? ಎಲ್ಲಿ ಸರ್? ಆವಾಗಿಂದ 1 ಅವರಿಂದ ನಿಂತಿದ್ದು. ಕರೆಕ್ಟ್ 10 ಗಂಟೆಗೆ ಬ್ಲಾಕ್ ಮಾಡಿದವ್ರು. ನಮ್ಗೆ ಸಂಬಳ ಯಾರು ಕೊಡ್ತಾರೆ? 1 ಅವರ್ ಲೇಟ್ ಆಗಿದೆ. ನಮ್ಮ ಕಂಪ್ನಿಗೆ ಸೇರ್ಸ್ಕೊಳಲ್ಲ. ಇವ್ರು ಗೌರ್ಮೆಂಟ್ ಕೊಡುತ್ತಾ ಇಲ್ಲ ಮನೆಗೆ ಹೋಗೋಣ ಅಂದ್ರೆ ಇವ್ರು ರಿವರ್ಸ್ ಕೂಡ ಬಿಡ್ತಾ ಇಲ್ಲ. ಹೆಂಗ್ ಮಾಡೋಣ ನಾವು? ಟ್ರಾಫಿಕ್ ಜಾಮ್ ಮಾಡಿದಿರಲ್ಲ, ಸಾಮಾನ್ಯ ಪ್ರಜೆ ಹೆಂಗೆ ಜೀವನ ಮಾಡೋದು? ಯಾರೋ ಜೈಲಿಂದ ಬರೋರಿಗೆ ಇಷ್ಟೊಂದು ಎನ್ಕರೇಜ್ ಮಾಡ್ತೀರಂದ್ರೆ ನಮ್ಮ ಇಂಡಿಯಾ ಹೆಂಗೆ ಉದ್ಧಾರ ಆಗತ್ತೆ ಹೇಳಿ? ಶಶಿಕಲಾ ತಮಿಳುನಾಡಿಗೆ ವಾಪಸ್ ಆಗ್ತಿದ್ದಂತೆ ತಮಿಳು ರಾಜಕೀಯದಲ್ಲಿ ಭಾರಿ ಬಿರುಗಾಳಿಯೇ ಎದ್ದಿದೆ. ಚಿನ್ನಮ್ಮ ಎಂಟ್ರಿಯಿಂದ ಹೊಸ ಲೆಕ್ಕಾಚಾರವೇ ಶುರುವಾಗಿದೆ. ಚುನಾವಣೆ ಮೇಲೆ ಶಶಿಕಲಾ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಈ ಬಾರಿಯ ಎಲೆಕ್ಷನ್ಗೆ ಹೊಸ ಪಕ್ಷ ಕಟ್ತಾರಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಸುದ್ದಿ ಹರಿದಾಡ್ತಿದ್ದಂತೆ ಎಐಡಿಎಂಕೆಗೆ ಹೊಸ ಟೆನ್ಷನ್ ಶುರುವಾಗಿದೆ. ಇದೇ ಕಾರಣಕ್ಕಾಗಿ ಶಶಿಕಲಾಗೆ ಅದ್ದೂರಿ ಸ್ವಾಗತಕ್ಕೆ ತಮಿಳುನಾಡು ಪೊಲೀಸರು ಬ್ರೇಕ್ ಹಾಕಿದ್ದು, ಎಐಡಿಎಂಕೆ ಡಿಎಂಕೆ ನಡುವೆ ಬಿಜೆಪಿ ಕೂಡ ಹೊಸ ಲೆಕ್ಕಾಚಾರ ಹಾಕ್ತಾ ಇದೆ. ಅಲ್ಲದೆ ಕಮಲ್ ಹಾಸನ್ ಸಹ ರಾಜಕೀಯಕ್ಕೆ ಧುಮುಕಿದ್ದಾರೆ. ಒಂದು ವೇಳೆ ಶಶಿಕಲಾ ಚುನಾವಣಾ ಕಣಕ್ಕಿಳಿದ್ರೆ ಮತ ವಿಭಜನೆ ಆಗೋದು ಗ್ಯಾರಂಟಿ. ಹೀಗಾಗಿ ಎಲ್ಲಾ ಪಕ್ಷಗಳಿಗೂ ಚಿನ್ನಮ್ಮ ನಡುಕ ಶುರುವಾಗಿದೆ. ಶಶಿಕಲಾಗೆ ನೀಡಲಾಗ್ತಾ ಇರುವ ಅದ್ದೂರಿ ಸ್ವಾಗತಕ್ಕೆ ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಜೈಲಿಗೆ ಹೋಗಿದ್ದು ಯಾವ ಕಾರಣಕ್ಕೆ? ಜೈಲ್ ಅಂದ್ರೆ ಅದೇನ್ ರೆಸಾರ್ಟಾ? ಮಜಾ ಮಾಡೋ ಕಲಕ್ಕೆ ಹೋಗಿದ್ದ? ಜೈಲಿನಿಂದ ಬಿಡುಗಡೆಯಾದವರಿಗೆ ಮೆರವಣಿಗೆ ಮಾಡುವುದು ಸಂವಿಧಾನಕ್ಕೆ ಅಪಮಾನ ಮಾಡಿದಂತೆ. ಜೈಲ್ಗೆ ಹೋಗಿ ಬಂದವರು ಯಾರೂ ಚುನಾವಣೆಗೆ ನಿಲ್ಬಾರದು. ಶಶಿಕಲಾನೂ ಅಷ್ಟೇ, ಯಡಿಯೂರಪ್ಪನವರು ಅಷ್ಟೇ ಅಂತ ಟಾಂಗ್ ಕೊಟ್ಟಿದ್ದಾರೆ. ಅಪಾರ ಹಣವನ್ನು ಗಳಿಸಿ ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ ನಿಮ್ಮನ್ನ ಜೈಲ್ಗೆ ಹಾಕಿದ್ದು. ಜೈಲು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ರೆಸಾರ್ಟ್ ಇದು? ಏನ್ ಮಜಾ ಮಾಡ್ತಕ್ಕಂಥದ್ದ ಜೈಲು? ಯಾರು ಜೈಲಿನಿಂದ ಬರ್ತಾರೆ ಕಡ್ಡಾಯವಾಗಿ ಚುನಾವಣೆಗೆ ನಿಲ್ಲೇಬಾರದು. ಇದು ಕಡ್ಡಾಯ ಮಾಡಬೇಕು. ಚೆನ್ನಮ್ಮನ ಈ ಶೋಕಿ, ಈ ಮೆರವಣಿಗೆ, ಇದು ನಿಜವಾಗ್ಲೂ ನಾನು ತೀವ್ರವಾಗಿ ಖಂಡಿಸ್ತೇನೆ. ಜೈಲಿನಿಂದ ಬಂದವ್ರನ್ನೆಲ್ಲ ಮೆರವಣಿಗೆ ಮಾಡೋದಕ್ಕೆ ಜೈಲೇನು ಏನು ಅಂತ ತಿಳ್ಕೊಂಡಿದ್ದೀರಿ? ಜೈಲೇ. ಜೈಲಿನಿಂದ ಬಂದವರು ಚುನಾವಣೆಗೆ ನಿಲ್ಬಾರ್ದು. ಯಡಿಯೂರಪ್ಪನವರು ಅಷ್ಟೇ, ಚಿನ್ನಮ್ಮನವರು ಅಷ್ಟೇ. ನಮಸ್ಕಾರ.
ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಗೆ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನ ಬಸವರಾಜ ಹೊರಟ್ಟಿ ನಾಮಪತ್ರ ಸಲ್ಲಿಸಿದ್ದಾರೆ. ಬಸವರಾಜ ಹೊರಟ್ಟಿಗೆ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಎಂಟಿಬಿ ನಾಗರಾಜ್ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ಹಲವು ಶಾಸಕರು ಸಾಥ್ ಕೊಟ್ಟರು. ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಬಸವರಾಜ ಹೊರಟ್ಟಿ, ನಾನು ಬಿಜೆಪಿ ಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಸಿದ್ದೇನೆ. ಕಾಂಗ್ರೆಸ್ ಅಭ್ಯರ್ಥಿ ಹಾಕೋದು ಅವರ ಪಕ್ಷದ ನಿರ್ಧಾರ, ಅದಕ್ಕೆ ನಾನೇನ್ ಹೇಳಲಿ ಅಂತ ಅಂದ್ರು. ಇನ್ನು ಕಾಂಗ್ರೆಸ್ನಿಂದ ಪರಿಷತ್ ಸದಸ್ಯ ನಸೀರ್ ಅಹಮದ್ ಸಹ ನಾಮಪತ್ರ ಸಲ್ಲಿಸಿದ್ದಾರೆ. ನಸೀರ್ ಅಹಮದ್ಗೆ ಬಿಕೆ ಹರಿಪ್ರಸಾದ್, ಪರಿಷತ್ ಸದಸ್ಯ ನಾರಾಯಣ ಸ್ವಾಮಿ, ಜಮೀರ್ ಅಹಮದ್ ಸಾಥ್ ಕೊಟ್ಟರು. ಅವರ ಪಕ್ಷದ ನಿರ್ಧಾರ, ನಾನಂಗೆ ಹೇಳೋಣ. ಅವರ ಕಾಂಗ್ರೆಸ್ನವ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ನಾವು ನಾಮಿನೇಷನ್ ಕೊಟ್ಟಿವಿ, ಇಬ್ಬರು ಕೂಡಿ ನಮ್ಮ ನಾಮಿನೇಷನ್ ಅಕ್ಸೆಪ್ಟ್ ಆಗ್ಯಾವ. ಅವ್ರು ಕಾಂಗ್ರೆಸ್ನವ್ರು ಅವ್ರಿಗೆ ಬಿಟ್ಟು ನಾವು ಅವ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಅವ್ರು ಒಂದು ತೀರ್ಮಾನಕ್ಕೆ ಬರಬೇಕು. ನಿಮ್ಗೆ ನಂಬಿಕೆ ಇದೆ, ಅವ್ರು ಒಂದು ತೀರ್ಮಾನ ಮಾಡ್ಬೋದು. ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರದಲ್ಲೂ ಅವ್ರದ್ದು ಅಲೈನ್ಸ್ ಇದೆ, ಇಲ್ಲೂ ಸಹ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ತೀರ್ಮಾನಕ್ಕೆ ಬರ್ಬೋದು ಅಂತ ಹೇಳ್ಬಿಟ್ಟು ನಾವು. ಇಷ್ಟು ದಿನ ಖಾತೆ ಜಂಜಾಟದಲ್ಲಿದ್ದ ಸಿಎಂ ಯಡಿಯೂರಪ್ಪ ಗಮನ ಈಗ ಬಜೆಟ್ ಮೇಲೆ ನೆಟ್ಟಿದೆ. ಇಂದಿನಿಂದ ಫೆಬ್ರವರಿ 23ರವರೆಗೆ ಬಜೆಟ್ ಪೂರ್ವಭಾವಿ ಸಭೆ ನಡೆಯಲಿದ್ದು, ಬೆಂಗಳೂರಿನ ಶಕ್ತಿ ಭವನದಲ್ಲಿ ಮಹತ್ವದ ವಿಷಯಗಳ ಬಗ್ಗೆ ಸಿಎಂ ಚರ್ಚೆ ನಡೆಸುತ್ತಿದ್ದಾರೆ. ಪ್ರತಿದಿನ ಮಧ್ಯಾಹ್ನ 12ರಿಂದ ಸಂಜೆ 6:30ರವರೆಗೆ ಸಭೆ ನಡೆಯಲಿದ್ದು, ಇಲಾಖೆಯ ಎಲ್ಲಾ ಸಚಿವರು, ಹಿರಿಯ ಅಧಿಕಾರಿಗಳ ಜೊತೆ ಬಜೆಟ್ನಲ್ಲಿ ರೂಪಿಸಬೇಕಾದ ಯೋಜನೆಗಳ ಬಗ್ಗೆ ಮಾಹಿತಿ ಕಲೆ ಹಾಕಲಿದ್ದಾರೆ. ಫೆಬ್ರವರಿ 23ರ ಕೊನೆಯ ದಿನ ರೈತ ಸಂಘಟನೆ ಜೊತೆಗೂ ಸಿಎಂ ಸಭೆ ನಡೆಸಲಿದ್ದಾರೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಜೆಡಿಎಸ್ ಟಿಕೆಟ್ ಫೈಟ್ ಶುರುವಾದಂತೆ ಕಾಣ್ತಾ ಇದೆ. 2023ಕ್ಕೆ ಚುನಾವಣೆಗೆ ಈಗಿನಲ್ಲೇ ಟಿಕೆಟ್ ಲೆಕ್ಕಾಚಾರ ಶುರುವಾಗಿದೆ. ನಾಗಮಂಗಲ ಕ್ಷೇತ್ರದ ಟಿಕೆಟ್ಗಾಗಿ ಹಾಲಿ ಶಾಸಕ ಹಾಗೂ ಮಾಜಿ ಸಂಸದರ ನಡುವೆ ಟಿಕೆಟ್ ಸಮರ ಆರಂಭ ಆಗಿದೆ. ನಾಗಮಂಗಲ ಮೇಲೆ ಕಣ್ಣಿಟ್ಟಿರೋ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಶಾಸಕ ಸುರೇಶ್ ಗೌಡ್ರಿಂದ ಕ್ಷೇತ್ರ ಗಿಟ್ಟಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ದಾರಂತೆ. ಹಾಗಾಗಿ ಈಗಿನಲ್ಲೇ ಕ್ಷೇತ್ರದ ಟಿಕೆಟ್ಗೆ ಶಿವರಾಮೇಗೌಡ ಟವಲ್ ಹಾಕ್ತಾ ಇದ್ದು ಭಾರೀ ಕುತೂಹಲ ಕೆರಳಿಸಿದೆ. ಬಿಬಿಎಂಪಿ ಸಹಾಯಕ ನಿರ್ದೇಶಕ ದೇವೇಂದ್ರಪ್ಪ ಮನೆ ಮೇಲೆ ದಾಳಿ ಮಾಡಿರೋ ಎಸಿಬಿ ಅಧಿಕಾರಿಗಳು ಕಾರ್ನಲ್ಲಿದ್ದ 50ಕ್ಕೂ ಹೆಚ್ಚು ಬಿಬಿಎಂಪಿ ಕಡತಗಳು, ಮೇಲಾಧಿಕಾರಿಗಳ ಹೆಸರಿನ ಸೀಲ್ಗಳು, ಸೂಕ್ತ ಲೆಕ್ಕವಿಲ್ಲದ 7.40 ಲಕ್ಷ ನಗದನ್ನ ಪತ್ತೆ ಮಾಡಿದ್ದಾರೆ. ದೇವೇಂದ್ರಪ್ಪ ನಿವಾಸದಲ್ಲಿ ಆಪ್ತರ ಆಸ್ತಿ ಪಾಸ್ತಿ ಪತ್ರಗಳು ಪತ್ತೆಯಾಗಿದ್ದು, ದುಬಾರಿ ಕಾರ್ಗಳು, ಬ್ಯಾಂಕ್ ಖಾತೆ, 120 ಮದ್ಯದ ಬಾಟಲ್ಗಳು ಸಿಕ್ಕಿವೆ. ಒಟ್ಟು 27,40,000 ರೂಪಾಯಿಯನ್ನ ವಶಕ್ಕೆ ಪಡೆದಿರುವ ಎಸಿಬಿ ತನಿಖೆ ಮುಂದುವರೆಸಿದೆ. ಸಾಲ ಕಟ್ಟುವಂತೆ ನೋಟಿಸ್ ಬಂದಿದ್ದನ್ನ ನೋಡಿ ಧಾರವಾಡದ ಕಮಲಾಪುರ ಮಹಾರುದ್ರಪ್ಪ ಕೋಟಿ ಅನ್ನೋ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲ ಕಟ್ಟುವಂತೆ ಸಚಿವೆ ಶಶಿಕಲಾ ಜೊಲ್ಲೆ ಒಡೆತನದ ಬೀರೇಶ್ವರ ಸೊಸೈಟಿ ನೋಟಿಸ್ ಅನ್ನ ಕೊಟ್ಟಿತ್ತು. ಆದರೆ ಸಾಲ ತುಂಬುವುದಕ್ಕೆ ಹಣ ಇಲ್ಲದ ಕಾರಣ ಸಾಲಕ್ಕೆ ಹೆದರಿ ಮೀನಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನೆ ಸಂಬಂಧ ಧಾರವಾಡ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಸಂಪೂರ್ಣ ಡಾರ್ಕ್ನೆಸ್. ಯಾಕೆ ಸ್ವಾಮಿ, ಯಾಕೆ ನಿಮ್ಗೆ ಸಿಡಿ ಅಂದ್ರೆ ನಗು ಬರುತ್ತೆ ಸ್ವಾಮಿ? ಯಾವ ಸಿಡಿ ಸಿಸ್ಟರ್? ಇವತ್ತು ನಾನು ನಿಮ್ಗೆ 1.5 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತೀನಿ. ಒಂದು ಹಳ್ಳಿಲಿ ಸರ್ವೆ ಮಾಡ್ಕೊಂಬನ್ನಿ. ಈ ಸಿಡಿ ಹಾಕೊಂಡ್ತಕ್ಕಂಥ ಒಂದು VCR DVD ಪ್ಲೇಯರ್ ಇದೆ ನೋಡ್ಕೊಂಬನ್ನಿ. ಇರೋ ಸಿಡಿನೆಲ್ಲ ಮಕ್ಕಳು ಮಣ್ಣು ತಗೊಂಡು ಆಟ ಆಡ್ತವೆ. ಈ ಕಾಲದಲ್ಲಿ ಸಿಡಿ ಅಂತೆ. ಅಯ್ಯೋ ಇರ್ಲಿ ಬಿಡಿ, ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಈ ವಿಲೇಜ್ ಬರ್ಡ್ ಸಿಡಿ ಅದೆಷ್ಟು ದಿನ ಓಡುತ್ತೋ ನೋಡೋಣ, ನಾವು ಕಾಯ್ತಾ ಇದ್ದೀವಿ. ಏನ್ ಹೇಳುತ್ತಾಯಿ? ಅದೇ ಸರ್, ನಮ್ಮ ಹಳ್ಳಿ ಹಕ್ಕಿಯವರು ಹೊಸ ಸಿನಿಮಾ RRR ರಿಲೀಸ್ ಮಾಡ್ತಾರಂತೆ. ಅದು RRR RRR ಏನ್ ರಾಜಮೌಳಿ ಸಿನಿಮಾ ಏನು? ರಾಜಾ ಹುಲಿ ರಹಸ್ಯ ರೆಕಾರ್ಡ್ಸ್ RRR. ರಾಜಾ ಹುಲಿ ರಹಸ್ಯ ರೆಕಾರ್ಡ್ RRR. ಅಯ್ಯೋ ಯಾಕೆ ಸ್ವಾಮಿ ಹಿಂಗಾಗ್ತಾ ಇದ್ದೀರಿ? ಅದು RRR ಅಲ್ಲ ತಾಯಿ, ಅದು KKF. ಯಾನ KKF? ನನಗ KGF ಗೊತ್ತು. ಇದ್ಯಾವುದು ಸ್ವಾಮಿ KKF? ಖಾಲಿ ಖಾಲಿ ಫೈಲ್ಸ್ KKF. ಸರ, ಹಾಗಾದ್ರೆ ಹಳ್ಳಿ ಅಕ್ಕಿ ಸಿಡಿಲಿ ಏನು ಇಲ್ಲ, ಎಲ್ಲ ಖಾಲಿ ಖಾಲಿ ಅಂತ ಹೇಳ್ತಿದ್ದೀರ ನೀವು? ನೋಡಿ ತಾಯಿ, ಹಳ್ಳಿ ಅಕ್ಕಿ ಕಡೆಯವ್ರಿಗೆ ಯಾವುದೇ ಖಾತೆ ಸಿಕ್ಕಿಲ್ಲ ಅಂತೇಳಿ.
ಇದು ಖ್ಯಾತೆ ತೆಗೆಯೋದಕ್ಕೆ ಮಾಡಿರ್ತಕ್ಕಂಥ ಸಿಡಿ ವಿಚಾರ ಅಷ್ಟೇ. ಆ ಸಿಡಿ ಒಳಗಡೆ ಏನೂ ಇಲ್ಲ, ಬರೀ KKF ಅಂದ್ರೆ ಖಾಲಿ ಫೈಲ್ಸು. ಇಂಥವು ಎಷ್ಟು ನೋಡಿಲ್ಲ ನಾವು. ಇವರು KKF ಪಾರ್ಟ್ 1 ಬಿಟ್ಟಿದ್ದಾರೆ, KGF ಪಾರ್ಟ್ 1 ಸೂಪರ್ ಹಿಟ್ ಆಯ್ತು, ಇದು ಸೂಪರ್ ಡುಬಾಕ್ ಆಗುತ್ತೆ. KGF 2 KGF 3 ಹತ್ರ ಇವರು KKF 2 KKF 3 ಅಂತ ಬರ್ತಾನೆ ಇರ್ತಾರೆ. ಅದಕ್ಕೆಲ್ಲ ಗೋಲ ಬಗ್ಗೋಲ ಜಗ್ಗೋಲ್ಲ, ಎದೆಯಲ್ಲಿ ಕಲ್ಲಿದ್ದವನಿಗೆ ಇವ್ಯಾವುದು ಅಂಟಲ್ಲ. ಸಲಾಂ ರಾಕಿ ಬಾಯ್, ಅಷ್ಟೇ ಗೊತ್ತೇನು? ಹಿಂಗ ಹಚ್ಚಿ ಹಿಂಗ್ ಬಿಟ್ಬಿಡ್ತೀವಿ. ಅಯ್ಯೋ ನಿಮ್ಮ ಯೋಗ್ಯತೆಗೆ ಸಿಂಪ್ಲಿ ಸೂಪರ್ ಸರ್. ಅಲ್ಲ, ಇವ್ರು ಏನು ಪಕ್ಷದಲ್ಲಿ ನಾಮಾಟೆ ಶಾಸನಂ ಅಂತಿದ್ರು. ಇವ್ರ ಮಾಠ ಅವರೆಲ್ಲ ಸಂಪುಟದಿಂದ ಕಿತ್ಕಪೋಟ. ಕೆಲವರು ಬಂದು ನಮ್ಗೆ ಆ ಖಾತೆ ಬೇಕು, ಈ ಖಾತೆ ಬೇಕು, ಇಂಧನ ಖಾತೆ ಬೇಕು, ತೋಟಗಾರಿಕೆ ಬೇಕು, ಅರಣ್ಯ ಖಾತೆ ಬೇಕು, ಲಿಕ್ಕರ್ ಬೇಕು, ಕುಕ್ಕರ್ ಬೇಕು ಅಂತ ಬೇರೆ ಕೂಗಾಟ, ಜಟಾಪಟಿ, ಖ್ಯಾತೆ, ಇನ್ನೊಂದು ಗುಂಪುಗಳು ಮಾಡ್ಕೊಂಡು ಎಲ್ಲ ಡೆಲ್ಲಿಗೆ ದೌಡು. ಪಾಪ ಇದನ್ನೆಲ್ಲ ನೋಡ್ತಾ ಇದ್ರೆ ವಯಸ್ಸಾಗಿರೋ ಜೀವ ಭಾಳ ವಯಸ್ಸಾಗ್ಬಿಟ್ಟದೆ. ಅದು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತದೆ. ಹೇಳೋದು ಇದಕ್ಕೆಲ್ಲ ಶಮನ ಮಾಡೋದಕ್ಕೆ ನನ್ನ ಹತ್ರ ಒಂದು ಮಂತ್ರ ಇದೆ. ಯಾನು ಸಮಯದ ಮಂತ್ರ? ನಿಜವಾಗ್ಲೂ ಒಂದು ಮಂತ್ರದಾಗಮ್ಮ, ಅವ್ರು ನೋಡಿದ್ರೆ ಅಯ್ಯೋ ಅನಿಸ್ತದೆ. ಅಳಬೇಡಿ ಸ್ವಾಮಿ, ಏನಿಲ್ಲ ಪರವಾಗಿಲ್ಲ, ಹೇಳಿ. ಹೋಗೋಣ. ಸತೀಶ್ ಜಾರಕಿಹೊಳಿ ತಮ್ಮ ಮಗಳಿಗೆ ರಾಜಕೀಯ ತರಬೇತಿ ನೀಡ್ತಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಪುತ್ರಿ ಹಲವು ದಿನಗಳಿಂದ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ. ಇದೀಗ ದಾವಣಗೆರೆಯಲ್ಲಿ ನಡೀತಾ ಇರೋ ವಾಲ್ಮೀಕಿ ಜಾತ್ರೆಯಲ್ಲೂ ಸತೀಶ್ ಪುತ್ರಿ ಗಮನ ಸೆಳೆದಿದ್ದಾರೆ. ವಾಲ್ಮೀಕಿ ಮಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಪಕ್ಕದಲ್ಲೇ ಪ್ರಿಯಾಂಕಾ ವೇದಿಕೆ ಹಂಚಿಕೊಂಡಿದ್ದಾರೆ. ಮೊದಲೇ ಬೆಳಗಾವಿ ಕುಟುಂಬ ರಾಜಕಾರಣಕ್ಕೆ ಫೇಮಸ್. ಇದರ ಬೆನ್ನಲ್ಲೇ ಸತೀಶ್ ಜಾರಕಿಹೊಳಿ ಪುತ್ರಿ ಹೆಚ್ಚಾಗಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾ ಇರೋದು ಕುತೂಹಲ ಮೂಡಿಸಿದೆ. ಪೊಲೀಸರ ಎದುರೇ ಗ್ರಾಮ ಪಂಚಾಯಿತಿ ಸದಸ್ಯನನ್ನ ಅಪಹರಣ ಮಾಡಿದ ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆಯ ಗೋಪಾಲ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿಗದಿಯಾಗಿತ್ತು. ಈ ವೇಳೆ ಕೋಡಿಹಳ್ಳಿ ಫಾರಂನ ನಾಗಣ್ಣ ಅನ್ನೋ ಸದಸ್ಯನನ್ನ ಹೊತ್ತೊಯ್ದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಪೊಲೀಸರಿದ್ರೂ ಸಹ ಏನು ಮಾಡದೆ ಮೂಕ ಪ್ರೇಕ್ಷಕರಂತೆ ನಿಂತಿದ್ರು ಅಂತ ಹಲವರು ಕಿಡಿಕಾರ್ತಿದ್ದಾರೆ. ಕೋಲಾರದ ನರಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಬೌನ್ಸರ್ಗಳು ಎಂಟ್ರಿ ಕೊಟ್ಟಿದ್ದಾರೆ. ಸದಸ್ಯರ ಭದ್ರತೆಗೆಂದು ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಬಣದ ಬೆಂಬಲಿಗರು ಬೌನ್ಸರ್ಗಳನ್ನು ಕರೆತಂದಿದ್ರು. ಆದರೆ ಚುನಾವಣೆ ಕೇಂದ್ರದೊಳಗೆ ಬೌನ್ಸರ್ಗಳು ಹೋಗಲು ಪೊಲೀಸರು ನಿರಾಕರಿಸಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಪೊಲೀಸರು ಲಾಠಿ ರುಚಿ ತೋರಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರು ಬಡದಾಡ್ಕೊಂಡಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಪ್ರವಾಸಕ್ಕೆ ಅಂತ ಹೋದ ಸದಸ್ಯರು ಧಾರವಾಡ ಜಿಲ್ಲೆಯ ಕಲಘಟಕಿ ಡಾಬಾವೊಂದರಲ್ಲಿ ಪೂರ್ತಿ ಕುಡಿದಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಅವರೇ ಬಡದಾಡ್ಕೊಂಡಿದ್ದಾರೆ. 5ಕ್ಕೂ ಹೆಚ್ಚು ಸದಸ್ಯರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮೂಲ ಬಿಜೆಪಿಗರಿಗೆ ಅಧ್ಯಕ್ಷ ಸ್ಥಾನ ನೀಡಬೇಕು ಅನ್ನೋ ವಿಚಾರಕ್ಕೆ ಹೊಡೆದಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫೇಸ್ಬುಕ್ ಬಳಸೋರು ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲದಂತೆ ನಿಮ್ಮ ಹೆಸರಲ್ಲಿ ದುಡ್ಡು ಮಾಡೋ ಖದಿ ಮರಿತಾರೆ. ನಿಮ್ಮ ಹೆಸರಿನ ಅಕೌಂಟ್ಗೆ ನಿಮ್ಮ ಫ್ರೆಂಡ್ಸ್ಗೆ ರಿಕ್ವೆಸ್ಟ್ ಹೋಗುತ್ತೆ. ಆಮೇಲೆ ಮೆಸೇಂಜರ್ನಲ್ಲಿ ಹಣ ಕೇಳಿ ನಿಮ್ಮ ಮರ್ಯಾದೆ ತೆಗಿತಾರೆ. ಚಿಕ್ಕಮಗಳೂರಲ್ಲಿ ಇಂಥದೇ ಘಟನೆಯೊಂದು ನಡೆದಿದೆ. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರೋ ಆದರ್ಶ್ ಅನ್ನೋ ಯುವಕನ ಅಕೌಂಟ್ನಿಂದ ಒಂದಷ್ಟು ಫೋಟೋ ಕದ್ದು ಹೊಸದೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ನಂತರ ಆದರ್ಶ್ ಹೆಸರಿನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಆತನ ಸ್ನೇಹಿತರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿದ್ದಾರೆ. ಇದಾದ ಸ್ವಲ್ಪ ದಿನಕ್ಕೆ ಐಎಮ್ ಸೀರಿಯಸ್, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ, ಹಣ ಕೊಡಿ ಅಂತ ಮೆಸೇಜ್ ಕಳುಹಿಸಿದ್ದಾರೆ. ಇದನ್ನು ನಂಬಿದ ಕೆಲವರು ಹಣ ಸೆಂಡ್ ಮಾಡಿ ದುಡ್ಡು ಕಳ್ಕೊಂಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆಯನ್ನ ಪಡೆಯುವ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಇನ್ನುಳಿದ 5 ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.
ಇಂಡಿಕಾ ಈಸಿಯಿಂದ ಬರೀ 10 ನಿಮಿಷದಲ್ಲೇ ಕಲರ್ ಮಾಡಬಹುದು. ಅಂದರೆ ಹೇರ್ ಸೇಫ್ಟಿ ಇದರಲ್ಲಿ ಆಮ್ಲ ಮತ್ತು ಹಿಬಿಸ್ಕಸ್ ಇದೆ. ನೋ ಅಮೋನಿಯಾ, ನೋ ಟೆನ್ಷನ್. ಗ್ಲೌಸ್ ಹಾಕಿ ಮಿಕ್ಸ್ ಮಾಡಿ ಶಾಂಪೂ ತರ ಈಸಿಯಾಗಿ ನೀವೇ ಅಪ್ಲೈ ಮಾಡ್ಕೊಳ್ಳಿ. 10 ನಿಮಿಷದ ನಂತರ ವಾಶ್ ಮಾಡಿ. ಇಂಡಿಕಾ ಈಸಿ, ತುಂಬಾ ಈಸಿ. ಇಂಥವು ಎಷ್ಟು ನೋಡಿಲ್ಲ ನಾವು. ಇವರು KKF ಪಾರ್ಟ್ 1 ಬಿಟ್ಟಿದ್ದಾರೆ. KGF ಪಾರ್ಟ್ 1 ಸೂಪರ್ ಹಿಟ್ ಆಯ್ತು. ಇದು ಸೂಪರ್ ಡುಬಾಕ್ ಆಗುತ್ತೆ. KGF 2 KGF 3 ಹತ್ರ ಇವರು KKF 2 KKF 3 ಅಂತ ಬರ್ತಾನೆ ಇರ್ತಾರೆ. ಅದಕ್ಕೆಲ್ಲ ಗೋಲ ಬಗೋಲ ಜಗ್ಗೋಲ್ಲ. ಎದೆಯಲ್ಲಿ ಕಲ್ಲಿದ್ದವ್ರಿಗೆ ಇವ್ಯಾವುದು ಅಂಟಲ್ಲ. ಸಲಾಂ ರಾಕಿ ಬಾಯ್, ಸಲಾಂ ರಾಕಿ ಬಾಯ್, ಸಲಾಂ ರಾಕಿ ಬಾಯ್. ಅಷ್ಟೇ ಗೊತ್ತೇನು? ಹಿಂಗ ಹಚ್ಚಿ ಹಿಂಗ್ ಬಿಟ್ಬಿಡ್ತೀವಿ. ಅಯ್ಯೋ ನಿಮ್ಮ ಯೋಗ್ಯತೆಗೆ ಸಿಂಪ್ಲಿ ಸೂಪರ್ ಸರ್. ಅಲ್ಲ, ಇವ್ರು ಏನು ಪಕ್ಷದಲ್ಲಿ ನಾಮಾಟೆ ಶಾಸನಂ ಅಂತಿದ್ರು. ಇವ್ರ ಮಾಠ ಅವರೆಲ್ಲ ಸಂಪುಟದಿಂದ ಕಿತ್ಕಪೋಟ. ಕೆಲವರು ಬಂದು ನಮ್ಗೆ ಆ ಖಾತೆ ಬೇಕು, ಈ ಖಾತೆ ಬೇಕು, ಇಂಧನ ಖಾತೆ ಬೇಕು, ತೋಟಗಾರಿಕೆ ಬೇಕು, ಅರಣ್ಯ ಖಾತೆ ಬೇಕು, ಲಿಕ್ಕರ್ ಬೇಕು, ಕುಕ್ಕರ್ ಬೇಕು ಅಂತ ಬೇರೆ ಕೂಗಾಟ, ಜಟಾಪಟಿ, ಖ್ಯಾತೆ, ಇನ್ನೊಂದು ಗುಂಪುಗಳು ಮಾಡ್ಕೊಂಡು ಎಲ್ಲ ಡೆಲ್ಲಿಗೆ ದೌಡು. ಮಹಾ ಪಾಪ ಇದನ್ನೆಲ್ಲ ನೋಡ್ತಾ ಇದ್ರೆ ವಯಸ್ಸಾಗಿರೋ ಜೀವ ಭಾಳ ವಯಸ್ಸಾಗ್ಬಿಟ್ಟದೆ. ಅದು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತದ. ಹೇಳೋದು ಇದಕ್ಕೆಲ್ಲ ಶಮನ ಮಾಡೋದಕ್ಕೆ ನನ್ನ ಹತ್ರ ಒಂದು ಮಂತ್ರ ಇದೆ. ಯಾನು ಸಮಯದ ಮಂತ್ರ? ನಿಜವಾಗ್ಲೂ ಒಂದು ಮಂತ್ರದಾಗಮ್ಮ, ಅವ್ರು ನೋಡಿದ್ರೆ ಅಯ್ಯೋ ಅನಿಸ್ತದೆ. ಅಳಬೇಡಿ ಸ್ವಾಮಿ, ಏನಿಲ್ಲ ಪರವಾಗಿಲ್ಲ ಹೇಳಿ. ಕುಚಿಕ್ಕು ಕುಚಿಕ್ಕು ಕುಚಿಕ್ಕು. ಯಾನು ಸಮಯದ? ಅಲ್ಲಮ್ಮ, ಪಾಪ ಈ ವಯಸ್ಸಿನಲ್ಲಿ ಇವ್ರು ಇಷ್ಟೊಂದು ಕಷ್ಟಪಡೋದು ನೋಡಿದ್ರೆ ಅಯ್ಯೋ ಅನಿಸ್ತದೆ. ಏನಿಲ್ಲ ಪರವಾಗಿಲ್ಲ ಹೇಳಿ. ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ನು, ಸುಮ್ಮನೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೋಗಕ್ಕೆ ಹೇಳ್ರಿ ಅವ್ರನ್ನ. ಅದೊಂದೇ ಸೊಲ್ಯೂಷನ್ನು. ಕಣ್ಣಿಗೆ ನೋಡಲಾರದ ಸಿಡಿಗಳಿವೆ. ಮುಖ್ಯಮಂತ್ರಿಗಳ ಮತ್ತೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿ ಗ್ರಾಮದಲ್ಲಿ ಮಕ್ಕಳು ಹಾಗೂ ಬಾಣಂತಿಯರಿಗೆ ನೀಡಲು ಇಟ್ಟಿದ್ದ ಪೌಷ್ಟಿಕ ಆಹಾರಕ್ಕೆ ಖದೀಮರು ಕನ್ನ ಹಾಕಿದ್ದಾರೆ. ಅಂಗನವಾಡಿ ಕೇಂದ್ರದ ಬೀಗ ಮುರಿದ ಕಳ್ಳರು ಎಲ್ಲಾ ವಸ್ತುಗಳನ್ನು ಕದ್ದೊಯ್ದಿದ್ದಾರೆ. ಜೊತೆಗೆ ಮಕ್ಕಳು ಬಳಸ್ತಾ ಇದ್ದಂತಹ ಪ್ಲೇಟ್, ಗ್ಲಾಸ್ಗಳನ್ನು ಕೂಡ ಕದ್ದೊಯ್ದಿದ್ದಾರೆ. ಘಟನೆ ಸಂಬಂಧ ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಿಜಯಪುರದ ಯುವಕರು ಹುಚ್ಚಾಟದ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸ್ಪೀಡ್ ಆಗಿ ಕಾರು ಚಲಾಯಿಸ್ತಾ ಇದ್ದ ಯುವಕರು ಡ್ರೈವರ್ ಸೀಟ್ನಲ್ಲಿ ಅದಲು ಬದಲು ಮಾಡಿಕೊಂಡು ಹುಚ್ಚಾಟವಾಡಿದ್ದಾರೆ. ಇದನ್ನ ವಿಡಿಯೋ ಮಾಡಿರೋ ಯುವಕರು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಿವೃತ್ತ ಪೊಲೀಸ್ ಅಧಿಕಾರಿ ಪುತ್ರನೇ ಈ ರೀತಿ ಹುಚ್ಚಾಟವಾಡಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುಕ್ಕಟೆ ಸಿಗುತ್ತೆ ಅಂದ್ರೆ ನನಗೂ ಇರ್ಲಿ, ನಮ್ಮ ಮನೆಯವರಿಗೂ ಇರ್ಲಿ ಅನ್ನೋ ಕಾಲ ಇದು. ಅಂಥದ್ರಲ್ಲಿ ಉಚಿತವಾಗಿ ಹೆಲ್ಮೆಟ್ ಕೊಡ್ತಾರೆ ಅಂದ್ರೆ ಜನ ಬಿಡ್ತಾರ? ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಸಂಜೀವಿನಿ ಟ್ರಸ್ಟ್ ವತಿಯಿಂದ ಬೈಕ್ ಸವಾರಿಗೆ ಉಚಿತ ಹೆಲ್ಮೆಟ್ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸುದ್ದಿ ಗೊತ್ತಾಗಿದ್ದೇ ತಡ ನೂರಾರು ಜನ ಮುಗಿಬಿದ್ದಿದ್ದಾರೆ. ಇದರಿಂದ ಕೆಲ ಕಾಲ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಯಾವಾಗ ಜನಸಾಗರವೇ ಸೇರ್ತೋ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಬಟ್ಟೆ ಖರೀದಿಯಲ್ಲಿ ಇವತ್ತು ಫುಲ್ ಬ್ಯುಸಿಯಾಗಿದ್ರು. ಇಂದು ಅಭಿಮಾನಿಗಳನ್ನ ಭೇಟಿ ಮಾಡಿದ ಬಳಿಕ ಚಿಕ್ಕಪೇಟೆಯ ಗ್ರಾಮೋದ್ಯೋಗ ಖಾದಿ ಮಳಿಗೆಗೆ ತೆರಳಿ ಬಟ್ಟೆ ಖರೀದಿಸಿದ್ದಾರೆ. ಅಂಗಡಿಯವರ ಒಳ್ಳೊಳ್ಳೆ ಬಟ್ಟೆಯನ್ನ ಕೊಡ್ರಿ ಅಂತ ಅಂಗಡಿಯವರಿಗೆ ಕೇಳಿದ ಸಿದ್ದು 60 ಪಂಚೆಯನ್ನ ಖರೀದಿ ಮಾಡಿದ್ದಾರೆ.
ಸಣ್ಣ ಬಾರ್ಡರ್ ಕೊಡ್ತೀವಿ. ಕೊಡಪ್ಪ ಚೆನ್ನಾಗಿದೆ ಕೊಡ್ಬಿಡ. ರಾಜಕೀಯ ನಾಯಕರು ಸಭೆ ಸಮಾರಂಭಗಳಲ್ಲಿ ಕಾರ್ಯಕರ್ತರಿಗೆ ಬಾಡೂಟ ಹಾಕಿಸೋದನ್ನ ನಾವೆಲ್ಲ ನೋಡೇ ಇರ್ತೀವಿ. ಆದ್ರೆ ಸಾಮಾನ್ಯ ವ್ಯಕ್ತಿಯೊಬ್ಬರು ಯಾವುದೇ ಫಲಾಪೇಕ್ಷೆ ಇರದೆ ಉಚಿತವಾಗಿ ಬಿರಿಯಾನಿ ಊಟ ಹಾಕ್ತಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ನಗರದಲ್ಲಿನ ಸೈಯದ್ ಅಫ್ಸರ್ ಪಾಷಾ ಕಳೆದ 7 ವರ್ಷದಿಂದ ಬಡವರ ಪಾಲಿನ ಅನ್ನದಾತರಾಗಿದ್ದಾರೆ. ಮಾಂಸಾಹಾರಿ ಹೋಟೆಲ್ನ ಮಾಲೀಕರಾಗಿರೋ ಸೈಯದ್ ಅಫ್ಸರ್ ಪಾಷಾ ನೂರಾರು ಬಡವರಿಗೆ ಪ್ರತ್ಯೇಕ ಹೋಟೆಲ್ ತೆರೆದು ಬೆಳಗಿನ ತಿಂಡಿ ಹಾಗೂ ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ವೆಜ್ ಊಟವಷ್ಟೇ ಅಲ್ಲ, ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಚಿಕನ್ ಬಿರಿಯಾನಿ ಊಟವನ್ನು ನೀಡುತ್ತಾರೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ. ನಮಸ್ಕಾರ. ಬೈಜೂಸ್ ಯಂಗ್ ಜೀನಿಯಸ್, ಇದು ನ್ಯೂಸ್ 18 ಅಭಿಯಾನ. ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಉತ್ತಮ ವೇದಿಕೆ. ದೇಶದ ಹಲವು ಕ್ಷೇತ್ರಗಳ